ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ಐ ಟಿ ಕನ್ನಡಿಗರು. ಸೊ ಇವತ್ತು ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ಫಾರ್ ಲೈಕ್ ಕ್ಲಾಡ್ನ ಯೂಸ್ ಮಾಡಿಕೊಂಡು ಹೇಗೆ ಜಾಬ್ ಸರ್ಚ್ ಮಾಡೋದು ಅಂತ. ಬಿಕಾಸ್ ಈಗ ವಿತೌಟ್ ಯೂಸಿಂಗ್ ಎ ಟೂಲ್ಸ್, ಈ ಮೊದಲಿನ ಥರ ನಾವು ಸರ್ಚ್ ಮಾಡೋದಕ್ಕಿಂತ ಈಗ ತುಂಬ ಎಮ್ ಸಿ ಪಿ ಟೂಲ್ಸ್ಗಳಿದ್ದಾವೆ. ಅದನ್ನು ಯೂಸ್ ಮಾಡಿಕೊಂಡು ನಾವು ವಿ ಹ್ಯಾವ್ ಟು ಸರ್ಚ್ ಜಾಬ್ಸ್. ಆ್ಯಂಡ್ ಇದರಿಂದ ಟ್ರಸ್ಟ್ ಮೀ, ನಿಮಗೆ ಬೇಗ ಕಾಲ್ಸ್ಗಳು ಬರುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ಯಾವುದು ರೆಡಿ ಇರುತ್ತೆ ಜಾಬು, ರಿಕ್ವೈರ್ಮೆಂಟ್ಸ್ 100% ಮ್ಯಾಚ್ ಆಗುತ್ತೆ ಅಂಥದಕ್ಕೆ ನೀವು ಅಪ್ಲೈ ಮಾಡಿದಾಗ ಚಾನ್ಸಸ್ ಆಫ್ ಗೆಟಿಂಗ್ ಕಾಲ್ಸ್ ಆರ್ ಲೈಕ್ ಹೈ. ಸೊ ಅದರಿಂದ ನಾನೇನು ಮಾಡ್ತೀನಿ, ಈ ಸೀರೀಸಲ್ಲಿ ಈ ಒಂದು ಇದರಲ್ಲಿ ನಾನು ಕ್ಲಾಡ್ ಯೂಸ್ ಮಾಡ್ಕೊಂಡು ಯಾವ ರೀತಿ ನಿಮ್ಮ ಒಂದು ಜಾಬ್ಸ್ಗಳನ್ನ ಫೈಂಡ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಲೆಟ್ ಮಿ ಶೇರ್ ಈಗ. ಸೊ ಫಸ್ಟ್ ಥಿಂಗ್ ನೀವೇನು ಮಾಡಬೇಕು, ಕ್ಲಾಡ್ ಡೆಸ್ಕ್ಟಾಪ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಆಯಿತಾ? ಕ್ಲಾಡ್ ಡೆಸ್ಕ್ಟಾಪ್ ಅಂತ ಕೊಡಿ. ಕ್ಲಾಡಿಗೆ ಹೋಗಿ, ಇಲ್ಲಿ ಆಂಥ್ರೋಪಿಕ್ದು ಇಲ್ಲಿ ಡೌನ್ಲೋಡ್ ನಿಮ್ಮ ಓ ಎಸ್ ಯಾವುದಿದೆ ಅದರ ಮೇಲೆ. ಸೊ ಇಫ್ ಇಟ್ ಈಸ್ ಮ್ಯಾಕ್ ಓ ಎಸ್, ವಿಂಡೋಸ್ ಇದ್ದರೆ ಯಾವ್ದು ಬೇಕೋ ಅದು. ನನ್ನ ಹತ್ರ ಮ್ಯಾಕ್ ಇದೆ, ನಾನು ಐ ಡೌನ್ಲೋಡೆಡ್ ಇಟ್. ಸೊ ಡೌನ್ಲೋಡ್ ಮಾಡಿಕೊಂಡು ಕ್ಲಾಡ್ ಅಂತ ಕೊಡ್ತೀನಿ. ಕ್ಲಾಡ್ನ ಓಪನ್ ಮಾಡ್ಕೊಳ್ಳಿ. ಸೊ ಆಸ್ ಸೂನ್ ಆಸ್ ಯು ಓಪನ್ ಅಲ್ಲ, ಸೊ ಇಲ್ಲಿ ನಿಮ್ಗೆ ಏನತ್ತೆ, ಈ ಥರ ಯು ಐ ಇರುತ್ತೆ. ಈ ಥರ ಇಲ್ಲಿ ಪ್ಲಸ್ ಮಾರ್ಕ್ ಇದೆಯಲ್ಲ, ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆ್ಯಡ್ ಕನೆಕ್ಟ್, ಇಲ್ಲಿ ಕನೆಕ್ಟರ್ಸ್ ಅಂತಿದೆಯಲ್ಲ, ಕನೆಕ್ಟರ್ಸಿಗೆ ಹೋಗಿ ಆ್ಯಡ್ ಕನೆಕ್ಟರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕನೆಕ್ಟರ್ಸಲ್ಲಿ ಆ್ಯಪಿಫೈ ಅಂತ ಕೊಡಿ. ಆ್ಯಪಿಫೈ ಕೊಟ್ಟಾಗ ಇಲ್ಲಿ ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡಿದ್ದೀನಿ, ಈಗ ಲೆಟ್ಸ್ ಐ ಅನ್ಇನ್ಸ್ಟಾಲ್ ಇಟ್. ಹೀಗಿರುತ್ತೆ. ಆ್ಯಪಿಫೈ ಇದ್ದಾಗ ಇನ್ಸ್ಟಾಲ್ ಅಂತ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿ, ಇದು ಇನ್ಸ್ಟಾಲೇಷನ್ ಆಗ್ತಿರುತ್ತೆ. ಮೀನ್ ವೈಲ್ ಗೋ ಟು ಬ್ರೌಸರ್. ಇಲ್ಲಿ ನಿಮಗೆ console.appify.com ಅಂದರೆ ಈ appify.comಗೆ ಹೋಗಿ ಲಾಗಿನ್ ಆಗಿ. ಲಾಗಿನ್ ಆದಮೇಲೆ ನೀವೇನು ಮಾಡಬೇಕು, ಗೋ ಹಿಯರ್. ಇಲ್ಲಿ ಸೆಟ್ಟಿಂಗ್ಸ್ ಇದೆಯಲ್ಲ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎ ಪಿ ಐ ಇಂಟಿಗ್ರೇಷನ್ಸ್ ಅಂತಿರುತ್ತೆ. ಇಲ್ಲಿ ನಿಮ್ಮ ಎ ಪಿ ಐ ಟೋಕನ್ ಇರುತ್ತೆ. ಕಾಪಿ ಮಾಡ್ಕೊಳ್ಳಿ ದಟ್ ಎ ಪಿ ಐ ಟೋಕನ್. ಕ್ಲಾಡಿಗೆ ಹೋಗಿ ಇಲ್ಲಿ ಆ್ಯಸ್ ಸೂನ್ ಆಸ್ ಇದು ಇನ್ಸ್ಟಾಲೇಷನ್ ಆದಮೇಲೆ ಓಕೆ ಆ್ಯಡ್ ಮಾಡ್ಕೊಳ್ಳಿ, ಇನ್ಸ್ಟಾಲ್. ಓಕೆ, ಈ ಥರ ಇನ್ಸ್ಟಾಲೇಷನ್ ಮೇಲೆ ಎ ಪಿ ಐ ಟೋಕನ್ ಬೇಕು. ಈಗ ನಾನು ಇಲ್ಲಿ ಏನು ಟೋಕನ್ ಹಾಕೋದು ಕಾಪಿ ಮಾಡೋದಲ್ಲ, ಆ ಟೋಕನ್ ಇಲ್ಲಿ ಕಾಪಿ ಮಾಡಿಕೊಂಡು ಸೇವ್ ಮಾಡಿ. ಸೇವ್ ಮಾಡಿದ್ಮೇಲೆ ಇದನ್ನು ಎನೇಬಲ್ ಮಾಡ್ಕೊಳ್ಳಿ. ಎನೇಬಲ್ ಮಾಡಿ ಕ್ಲೋಸ್ ಮಾಡಿ ಕಂಪ್ಲೀಟಾಗಿ ಇದನ್ನು ಕ್ವಿಟ್ ಮಾಡಬೇಕು. ಕ್ಲಾಡ್ನ ಕ್ವಿಟ್ ಮಾಡಿ, ಸೇಮ್ ಥಿಂಗ್ ಕ್ಲಾಡ್ನ ಆ್ಯಡ್ ಮಾಡಿ, ಅಂದರೆ ಓಪನ್ ಮಾಡ್ಕೊಳ್ಳಿ. ಆ್ಯಸ್ ಸೂನ್ ಆಸ್ ನೀವು ಓಪನ್ ಮಾಡ್ಕೊಂಡಿದ ನಂತರ ಇಲ್ಲಿ ನಿಮಗೆ ಕನೆಕ್ಟರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕನೆಕ್ಟರ್ಸ್ ನೋಡಿ, ಇಲ್ಲಿ ಆ್ಯಪಿಫೈ ಅಂತ ಇದೆ. ಈಗ ನೀವೇನು ಮಾಡಬೇಕು, ನಿಮ್ಮ ರೆಸ್ಯೂಮೆ ತೊಗೊಂಡು, ನಾನೀಗ ನನ್ನ ರೆಸ್ಯೂಮೆ ಇಲ್ಲಿ ಹಾಕ್ತೇನೆ. ಹಾಕಿ ಇಲ್ಲಿ ನಾನು ಹೇಳ್ತೀನಿ, ಇಲ್ಲಿ ಪ್ರಾಂಪ್ಟ್ಸ್ ಇದ್ದಾವೆ ಒಂದಷ್ಟು. ನಾನು ನಿಮಗೆ ಈ ಪ್ರಾಂಪ್ಟ್ಸ್ನ ಕೊಡ್ತೀನಿ. ಇದರಲ್ಲಿ ನಾನು ಹೇಳ್ತೀನಿ, ರೀಡ್ ಮೈ ರೆಸ್ಯೂಮೆ, extract skills, experience, tools and domain expertise, search in LinkedIn, Naukri, Indeed for matching roles, return top 20 jobs ranked by skill match percent, salary potential and everything. ಆಯಿತಾ? ಈ ಥರ ನಾನು ಓಕೆ ಇದನ್ನು ಕಾಪಿ ಮಾಡಿಕೊಂಡು ಜಸ್ಟ್ ಪೇಸ್ಟ್ ಮಾಡಿ ಇಲ್ಲಿ ಕೇಳೋಣ ಯಾವ ರೀತಿ ಕೊಡುತ್ತೆ ನೋಡೋಣ. ಓಕೆ, ಈ ಥರ ಐ ಕ್ಯಾನ್ ಸಿ Indeed MCP ಕನೆಕ್ಟೆಡ್. ಓಕೆ, ಆ್ಯಂಡ್ ಆಲ್ಸೋ ಇದೇ ಕನೆಕ್ಟರ್ಸ್ಗೆ ಹೋಗಿ. ಓಕೆ, ಇದೇ ಕನೆಕ್ಟರ್ಸಲ್ಲಿ ಇನ್ನೊಂದಿದೆ ಆ್ಯಡ್ ಕನೆಕ್ಟರ್ಸ್ ಅಂತ. ಇಲ್ಲಿ Indeed ಅಂತ ಟೈಪ್ ಮಾಡಿ. ಆಯಿತಾ? Indeed ಕನೆಕ್ಟ್ ಮಾಡಿಕೊಂಡು Indeed ಹೋಗುತ್ತೆ. 1 ಸೆಕೆಂಡ್, ಕಂಟಿನ್ಯೂ ವಿತ್ ಗೂಗಲ್. ಓಕೆ, ಲಾಗಿನ್ ಆಗಲಿ. ಓಕೆ, ಇದೆಲ್ಲ ಓಕೆ, ಫೈನ್. ಗೋ ಬ್ಯಾಕ್ ಟು ಕ್ಲಾಡ್ ಅಗೇನ್. ಓಕೆ, Indeed to access granted to Indeed. ಓಕೆ, ರಿಲಯನ್ಸ್ ಟ್ಯಾಬ್. ಒಂದು ನಿಮಿಷ. ಓಕೆ, ಇಲ್ಲಿ ಬೇಕಾದ್ರೆ ಹೊಸದಾಗಿ ನೀವು ಸರ್ಚ್ ಮಾಡ್ಕೊಳ್ಳಿ. ಆಯಿತಾ? ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಕಂಟಿನ್ಯೂ. ನಿಮ್ಮ ಅಕೌಂಟ್ ಇದ್ದರೆ ಆಲ್ರೆಡಿ Indeedಲ್ಲಿ ಅಕೌಂಟ್ ಆ್ಯಡ್ ಮಾಡ್ಕೊಳ್ಳಿ, ಸೊ ದಟ್ ಪ್ರತಿಯೊಂದು ಕೂಡ ಇದರಿಂದನೇ ನಿಮಗೆಲ್ಲನೂ ಬರುತ್ತೆ. ಓಕೆ, ಲೆಟ್ ಇಟ್ ಬಿ. ಓಕೆ, ಇದೆಲ್ಲ ಓಕೆ. ಓಕೆ, ನಾವು ಇದೇನು ಮಾಡ್ತು, ಕಾನ್ಫಿಗರ್ ಮಾಡ್ತಾ ಇದೆ. ಸೊ 7+ years ಆಫ್ ಎಕ್ಸ್ಪೀರಿಯನ್ಸ್. ಓಕೆ, 97 ಟಾಪ್ ಮ್ಯಾಚಸ್ ಯಾವ್ಯಾವ್ದಿದೆ ಎ ಇಂಜಿನಿಯರ್ ಆಗಿ. ಸೊ ಸ್ಯಾಲ್ರಿ ರೇಂಜ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ 20 to 45 ಎಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು. ರಿಮೋಟ್ ಬಂದು 14 ಜಾಬ್ಸ್ ನನಗೆ ಸಿಗ್ತಾ ಇದೆ, 20 ಜಾಬ್ಸ್ ಬಂದು ಹೈಬ್ರಿಡ್ ಇದೆ. ಆಯಿತಾ? ಇಲ್ಲಿ ಲೈವ್ ಮಾರ್ಕೆಟ್, ಈಗ ಕರೆಂಟ್ ಮಾರ್ಕೆಟಲ್ಲಿ ಏನೇನಿದೆ ಅದೆಲ್ಲ ಕೂಡ ರೂಲ್ಸ್ಗಳನ್ನ ಇದು ಸ್ಕ್ಯಾನ್ ಮಾಡ್ತಾ ಇದೆ. ಆ್ಯಂಡ್ ಜೆನೆ ಇದೆ, ಆ್ಯಂಡ್ ಪ್ರತಿಯೊಂದು ಕೂಡ. 1 ಸೆಕೆಂಡ್. ಓಕೆ, ಗೋ ಬ್ಯಾಕ್ ಟು ಕ್ಲಾಡ್. ಸೊ ಕ್ಲಾಡ್ ಇದಾಗ್ತದೆ. ನೀವೇನು ಮಾಡಿ ಅಂತಂದರೆ ಇಲ್ಲಿ Indeed ಅಕೌಂಟ್ ಏನಾದರೂ ಇದ್ದರೆ ಆ Indeed ಅಕೌಂಟ್ ವೆರಿಫೈ ಮಾಡಿಕೊಂಡು ದೆನ್ ಆ್ಯಡ್ ಇಟ್. ಸೊ ಗಿವ್ ಮಿ ಸೆಕೆಂಡ್, ಲೆಟ್ ಮಿ ವೆರಿಫೈ ಇಟ್. ಓಕೆ, ನೋಡಿ ಈ ಥರ ನಾನು ವೆರಿಫಿಕೇಷನ್ ಮಾಡ್ಕೊಂಡಿದ್ದೀನಿ. ಓಕೆ, ಓಪನ್ ಡೆಸ್ಕ್ಟಾಪ್. ಓಕೆ, ವೆರಿಫೈ ಎಲ್ಲ ಆಯಿತು ನಂದು.
ಗೋ ಬ್ಯಾಕ್ 1 ಸೆಕೆಂಡ್. ಓಕೆ, ಓಪನ್ ಕ್ಲಾಡ್. ನೋಡಿ, ಈ ಕ್ಲಾಡಲ್ಲಿ ನನ್ನ ರೆಸ್ಯೂಮೆ ಮ್ಯಾಚ್ ಮಾಡಿಕೊಂಡು ನನಗೆ ಟಾಪ್ 97%ಅಲ್ಲಿ ಡೆವಾಪ್ಸ್ ಮತ್ತು ಎ ಇಂಜಿನಿಯರ್ ಆಗಿ ಬರ್ತಿದೆ. 82% ಆ್ಯಾವ್ರೇಜ್ ಸ್ಕಿಲ್ಸ್, 22 ಇದೆಲ್ಲ ಬಂತು. ಸೊ ಇದೆಲ್ಲ ಎಲ್ಲೆಲ್ಲಿ ಏನೇನಿದೆ, ಹೈಬ್ರಿಡ್ ಮೋಡ ಅಥವಾ ಎಂಥ ಪ್ರತಿಯೊಂದು. ಓಕೆ, ಸ್ಯಾಪಲ್ ಕೂಡ ಇದೆ. ಸೊ ಜಸ್ಟ್ ಕ್ಲಿಕ್ ಮಾಡಿ. ಓಕೆ, ಇದನ್ನು ನೀವು ರೋಲ್ನ ಕ್ಲಿಕ್ ಮಾಡಿ ಆ ರೋಲ್ನ ಡೈರೆಕ್ಟಾಗಿ ಇದು ಬರುತ್ತೆ, ಓಪನ್ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ಆ ಒಂದು ರೋಲಲ್ಲಿ ಹೋಗಿ ಅಪ್ಲೈ ಮಾಡ್ಕೋಬೋದು. ಆಯಿತಾ? ಈ ಥರ ನೀವು ಇಂಡೀಡ್ನು ಕೂಡ ಕನೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಪ್ರತಿಯೊಂದು ಕೂಡ ನಿಮಗೆ ಇಲ್ಲಿ ಜಾಬ್ಸ್ ಬರುತ್ತೆ. ಹಾಗೆಯೇ ಓಕೆ, ಫಸ್ಟ್ ನಾನು ಇದನ್ನು ಇದು ಮಾಡ್ತೀನಿ, ಕ್ವಿಟ್ ಮಾಡ್ತೀನಿ. 1 ಸೆಕೆಂಡ್. ನೋಡಿ, ಸ್ಯಾಪ್ ಕೆರಿಯರ್ಸ್ ಡೈರೆಕ್ಟಾಗಿ ಕೆರಿಯರ್ಸ್ಗೆ ಹೋಗಿ ಡಿಪ್ಲಾಯ್ ಮಾಡ್ಕೊಳ್ಳುತ್ತೆ. ಅಂದರೆ ಲೈಕ್ ನೀವು ಅಪ್ಲೈ ಮಾಡಬೇಕಾಗತ್ತೆ. ಆಯಿತಾ? ಹಾಗೆಯೇ ಲೆಟ್ ಮಿ ರೀಓಪನ್, ಬಿಕಾಸ್ ನಾನು ಇಂಡೀಡ್ನ ಆ್ಯಡ್ ಮಾಡಿದೆ ಅಲ್ವಾ, ಅದಕ್ಕೋಸ್ಕರ. ಸೊ ಹೋಗಿ ಕನೆಕ್ಟರ್ಸ್ ಚೆಕ್ ಮಾಡಿ. ಕನೆಕ್ಟರ್ಸ್ ಓಕೆ, ಇಂಡೀಡ್ ಕೂಡ ಕನೆಕ್ಟ್ ಆಗಿದೆ. ಸೊ ಹಾಗೆ ಯು ಕ್ಯಾನ್ ಲೋಡ್ ಯುವರ್ ರೆಸ್ಯೂಮೆ. ಆಯಿತಾ? ನೀವು ಇಲ್ಲಿ ಯು ಕ್ಯಾನ್ ಮೆನ್ಷನ್ ದೀಸ್ ಸ್ಕ್ರಿಪ್ಟ್, ಐ ಮೀನ್ ಪ್ರಾಂಪ್ಟ್ಸ್ಗಳು. ಆಯಿತಾ? ಲಿಂಕ್ಡಿನ್ ಅದೇ ಥರ ಲಿಂಕ್ಡಿನ್ ಬೇಕು ಅಂತಂದರೆ ಎಸ್, ಲಿಂಕ್ಡಿನ್ MCP ಟೂಲ್ ಕೂಡ ಆ್ಯಡ್ ಮಾಡ್ಕೋಬೋದು. ಆಯಿತಾ? ಇಲ್ಲ ಅಂತಂದರೆ ಇಲ್ಲಿ ನೋಡಿ, ಇದನ್ನಿದೆಲ್ಲ. ಓಕೆ, ಇವಾಗ ನೋಡಿ. So based on my resume, identify the missing keywords, search a Naukris in job, 80% skills, and recommend a profile headline improvement, suggest a recruiter visible keywords, and generate a optimized search result ಅಂತ ಕೊಡ್ತೀನಿ. ನೋಡಿ, ಇವಾಗ ಇದು ಅನಲೈಸ್ ಮಾಡಿ ಇಟ್ ಶುಡ್ ಗಿವ್ ಮಿ ದಿ ರಿಸಲ್ಟ್. ಓಕೆ, ಹಾಗೆಯೇ ಇಂಡೀಡ್ ಹೇಗೆ ಸರ್ಚ್ ಮಾಡಬೇಕು ಆ್ಯಂಡ್ ಯಾವ ರೀತಿ ಡೈಲಿ ಆಟೋಮೇಷನ್ ಜಾಬ್ಸ್ ಚೆಕ್ ಮಾಡಬೇಕು, ಪ್ರತಿಯೊಂದು ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಪ್ರಾಂಪ್ಟ್ 1, ಈಗ ನನ್ನ ಆ್ಯಕ್ಟ್ ಆಸ್ ಅ ನೌಕರಿ ATS ಆಪ್ಟಿಮೈಸರ್, ರೀರೈಟ್ ಮೈ ರೆಸ್ಯೂಮೆ ಆ್ಯಂಡ್ ಇಂಪ್ರೂವ್ ಮೈ ATS ಸ್ಕೋರ್ ಅಂತ ಹೇಳ್ತೀನಿ. ಓಕೆನಾ? ಇದನ್ನು ಕೂಡ ನಾವು ಆ್ಯಡ್ ಮಾಡ್ಬೋದು. ಸೊ ಲೆಟ್ಸ್ ಸಿ, ನಾವು ಹ್ಯಾವ್ ಎನಫ್ ಡೇಟಾ. ಓಕೆ, ಈ ಥರ ಪ್ರತಿಯೊಂದು ಕೂಡ ಜಾಬ್ಸ್ಗಳನ್ನ ಹೀಗೆ ನೀವು ಫಿಗರ್ ಔಟ್ ಮಾಡ್ಬೋದು. ಓಕೆ, ಲೆಟ್ಸ್ ಸಿ ಇದೇನು ಹೇಳುತ್ತೆ ಅಂತ ನೋಡಿ. 73% ಮ್ಯಾಚಲ್ಲಿ. ಓಕೆ, ಪ್ರೊಫೈಲ್ ಸ್ಕೋರ್ 11 ಮಿಸ್ಸಿಂಗ್ ವರ್ಡ್ ಇದೆ, 4 ಜಾಬ್ಸ್ ಮ್ಯಾಚ್ಡ್. ಮಿಸ್ಸಿಂಗ್ ವರ್ಡ್ಸ್ಗಳು ಆ್ಯಡ್ ಇಮಿಡಿಯೇಟ್ಲಿ. ಇಫ್ ಯು ವಾಂಟೆಡ್ ಟು ಬಿ ಜನೆ ಕಡೆ ಇರಬೇಕು ಅಂತ ಹೇಳಿದ್ರೆ ವೆಕ್ಟರ್ DB, ಪೈನ್ಕೋನ್, ಇದು ಕ್ರೋಮಾ, ಇವನ್ನೆಲ್ಲ ಆ್ಯಡ್ ಮಾಡಬೇಕು. ಬಟ್ ಪ್ರೆಸೆಂಟ್ ಸ್ಕಿಲ್ಸ್ ಇದಿದೆ ಅಂತ ಹೇಳ್ತಾ ಇದೆ. ಮ್ಯಾಚಿಂಗ್ ರೂಲ್ಸ್ ಇದರಲ್ಲೂ ಕೂಡ ಸೀನಿಯರ್ ಜನೆ ಪ್ಲಸ್ ಡಿಫಾಪ್ಸ್ ಇಂಜಿನಿಯರ್ 92% ಮ್ಯಾಚ್ ಆಗಿದೆ. ಇದಕ್ಕೆ ಅಪ್ಲೈ ಮಾಡ್ಬೋದು. ಆಯಿತಾ? ಟ್ಯಾಪ್ ಟು ಅಪ್ಲೈ. ನೀವು ಈ ಥರ ಅಪ್ಲೈ ಮಾಡಿಕೊಂಡು ಟ್ರೈ ಮಾಡ್ಬೋದು. ಹೀಗೆ ಆಪ್ಟಿಮೈಸ್ ಮಾಡಿ. ಆಯಿತಾ? ರೀರೈಟ್ ರೆಸ್ಯೂಮೆ ಸಮರಿ ವಿತ್ ದೀಸ್ ಕೀವರ್ಡ್ಸ್. ಎಸ್, ಇದು ಕೂಡ ಸಮರಿ ಕೂಡ ಕೊಡುತ್ತೆ. ಓಕೆ, ಯು ಕ್ಯಾನ್ ಟ್ರೈ ದಿಸ್. ಓಕೆ, ಫುಲ್ ಬ್ರೇಕ್ ಡೌನ್. ಓಕೆ, ಸ್ಟ್ರೆಂತು ಪ್ರತಿಯೊಂದು ಕೂಡ ಆ್ಯಡ್ ಮಾಡ್ಕೋಬೋದು. ಓಕೆ, ಹಾಗೆ ನಾವು ಇನ್ನೊಂದು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಲೆಟ್ ಮೀ ಸ್ಟಾಪ್ ದಿಸ್ ಕ್ಲಾಡ್ ರೆಸ್ಪಾನ್ಸ್. ಐ ವಿಲ್ ಆ್ಯಡ್ ಒನ್ ಮೋರ್ ಥಿಂಗ್. ಲೆಟ್ಸ್ ಸೇ ಐ ವಿಲ್ ಟೇಕ್ ಎನಿ ಒನ್ ಆಫ್ ದ ರೆಸ್ಯೂಮೆ. ಆಯಿತಾ? ಒಂದು ರೆಸ್ಯೂಮೆ ತೊಗೊಂಡಿದ್ದೀನಿ, ಇದಕ್ಕೆ ಐ ಲಾಸ್ಟ್ ಟು ರೀರೈಟ್. ಓಕೆ, ಗೋ ಬ್ಯಾಕ್ ಇಲ್ಲಿ. ಆಯಿತಾ? ಸೊ ಇಲ್ಲಿನ ನಾನು ಆ್ಯಡ್ ಮಾಡ್ತೀನಿ. ಸೊ ಹೀಗೆ ಪ್ರಾಂಪ್ಟ್ಗಳನ್ನ ನೀವು ಆ್ಯಡ್ ಮಾಡ್ಬೋದು. ನೋಡೋಣ ಯಾವ ರೀತಿ ಇಂಪ್ರೂವ್ ಮಾಡುತ್ತೆ ಅಂತ. ಸೊ ಹೀಗೆ ಕ್ಲಾಡ್ ಯೂಸ್ ಮಾಡಿಕೊಂಡು ಇದು ಮಾಡ್ಬೋದು. ನೋಡಿ, ಈ ಥರ ಎಷ್ಟು ಜಾಬ್ಸ್ಗಳು ಎಲ್ಲೆಲ್ಲಿ ಏನೇನಿದೆ ಪ್ರತಿಯೊಂದು ಕೂಡ ಇದು ಬಿಡ್ ಮಾಡುತ್ತೆ. ರೈಟ್? ಓಕೆ, ಲೆಟ್ ಇಟ್ ಗೋ ನೌ. ಓಕೆ, ಪ್ರತಿಯೊಂದು ಕೂಡ ಬರೆಯೋಕ್ಕೆ ಟ್ರೈ ಮಾಡ್ತಿದೆ ಇದು. ಓಕೆ, ಲೆಟ್ ಇಟ್ ಬಿ, ಅದು ಬರೀಲಿ. ಓಕೆ, ನೋಡಿ ಇಲ್ಲಿ ಐ ಕ್ಯಾನ್ ಶೋ ಯು ಈ ಥರ ಫುಲ್ ಕಂಪ್ಲೀಟ್ ರೆಸ್ಯೂಮೆ ಏನಿದೆ ಅಂತೆಲ್ಲ ಕೂಡ ಬರುತ್ತೆ. ಸೊ ಇದು ಕಂಪ್ಲೀಟ್ ಅಂದರೆ ಲೈಕ್ ಹೊಸದಾಗಿ, ಅಂದರೆ ಲೈಕ್ ಎಂಡ್ ಟು ಎಂಡ್ ATS ವರ್ಕ್ ಆಗೋ ಥರ ಯು ಕ್ಯಾನ್ ಸಿ ದಿಸ್ ರೆಸ್ಯೂಮೆ. ಆಯಿತಾ? ಹಾಗೆಯೇ ಆ್ಯಡ್ ಕೀವರ್ಡ್ಸ್ ಕೊಡಿ. ಓಕೆ, ಇಲ್ಲಿ ಇನ್ನೂ ಒಂದು ಕನೆಕ್ಟರ್ ಇದೆ. ಆಯಿತಾ? ಕನೆಕ್ಟರ್, ಈ ಕನೆಕ್ಟರಲ್ಲಿ ಆ್ಯಡ್ ಕನೆಕ್ಟರ್. ಒನ್ ಮೋರ್ ಇಸ್ ದ 1 ಸೆಕೆಂಡ್. ಇನ್ನೊಂದು MCP ಒಂದಿದೆ. ಲೆಟ್ ಮೀ
ಸರ್ಚ್ ಓಕೆ ಐ ಥಿಂಕ್ ಇದರಲ್ಲಿ ಇಲ್ಲ ಅನಿಸುತ್ತೆ. ಇಟ್ಸ್ ಓಕೆ, ನೀವು ಅಡಿಷ್ನಲ್ ತೊಗೊಂಡ್ರೆ ಇದು ಮಾಡ್ಬೋದು. ನೋಡಿ ಅದೇ ಥರ ದರ್ ಆರ್ ಸೋ ಮೆನಿ ಪ್ಲಗಿನ್ಸ್. ನೀವು ಪ್ಲಗಿನ್ಸ್ಗಳನ್ನ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಸರ್ಚ್ ಜಾಬ್. ಈ ಥರ ನೀವು ನಾನು ಈ ಪ್ರಾಂಪ್ಟ್ ನಿಮಗೆ ಆ್ಯಡ್ ಮಾಡ್ತೀನಿ. ಈ ಪ್ರಾಂಪ್ಟ್ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಸರ್ಚ್ ಅ ಜಾಬ್. ಓಕೆ, ಸೊ ಇಷ್ಟು ಈ ವಿಡಿಯೋದಲ್ಲಿ. ಸೊ ಈ ವಿಡಿಯೋದಲ್ಲಿ ದ ಮೇನ್ ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳಿದ್ರೆ, ಹೇಗೆ ನೀವು ಜಾಬ್ ಸರ್ಚ್ ಮಾಡಬೇಕು ಯೂಸಿಂಗ್ ಕ್ಲಾಡ್. ಆಯಿತಾ? ನಿಮ್ಗೆ ಇದೇ ಥರ ಸೀರೀಸ್ ಬೇಕು, ಜಾಬ್ ಸರ್ಚಿಂಗ್ ಸೀರೀಸ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ದೆನ್ ನಾನು ಕ್ಲಾಡಲ್ಲಿ ಇನ್ನೂ ಯಾವ್ಯಾವ ಥರ ಆಪ್ಟಿಮೈಸೇಷನ್ಸ್ ಇರುತ್ತೆ ಆ್ಯಂಡ್ ಯಾವ ಥರ ಯೂಸ್ ಮಾಡಬೇಕು ಅನ್ನೋದೆಲ್ಲ ಕೂಡ ನಾನು ಒಂದೊಂದಾಗೆ ಹೇಳ್ತಾ ಹೋಗ್ತೀನಿ. ಓಕೆ, ಥ್ಯಾಂಕ್ ಯು ಸೊ ಮಚ್.